ಇವತ್ತಿನ ಈ ವಿಡಿಯೋದಲ್ಲಿ PUC ಸೆಕೆಂಡ್ ಇಯರ್ ಸಿಲೆಬಸ್ನ ಕಂಪ್ಯೂಟರ್ ಸೈನ್ಸಲ್ಲಿ ಬರ್ತಕ್ಕಂಥ ಫಸ್ಟ್ ಲ್ಯಾಬ್ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮ್ನ ನೀವು ನೋಡೋಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ಸಬ್ಸ್ಕ್ರೈಬ್ ಆಗಿರಿ. ಅದಾದಮೇಲೆ ಪ್ರೋಗ್ರಾಮ್ನ ಬರೆದಿರೋದು ಮತ್ತು ಎಕ್ಸಿಕ್ಯೂಟ್ ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಮೊದಲಿಗೆ ಫಸ್ಟ್ ಪ್ರೋಗ್ರಾಮ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಟೋಟಲ್ಲು ನಿಮಗೆ ಪಾರ್ಟ್ ಎದಲ್ಲಿ ಪ್ರೋಗ್ರಾಮ್ಸ್ ಇದ್ದಾವೆ 14 ಪ್ರೋಗ್ರಾಮ್ಸು. ಅದಾದಮೇಲೆ ಪಾರ್ಟ್ ಬಿದಲ್ಲಿ 4 ಪ್ರೋಗ್ರಾಮ್ಸ್ ಇದ್ದಾವೆ. ಸೊ ಫಸ್ಟು ಪಾರ್ಟ್ ಎದಲ್ಲಿ ನಿಮಗೆ ಆಲ್ರೆಡಿ ಹೇಳ್ದಂಗೆ ಪೈಥಾನ್ ಪ್ರೋಗ್ರಾಮ್ಸ್ ಇದ್ದಾವೆ. ಆ ಪೈಥಾನ್ ಪ್ರೋಗ್ರಾಮ್ಸಲ್ಲಿ ಫಸ್ಟ್ನೇ ಪ್ರೋಗ್ರಾಮು ನಿಮಗೆ ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಎ ಫಂಕ್ಷನ್ ಟು ಪ್ರಿಂಟ್ ಫೆಬೊನಾಸಿ ಸೀರೀಸ್ ಅಂತೇಳಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಅಪ್ ಟು n ನಂಬರ್ಸ್ ಅಂದ್ರೆ ನಾವು ಎಷ್ಟು ಲಿಮಿಟ್ನ ಕೊಡ್ತೀವೋ ಅಷ್ಟು ಫೆಬೊನಾಸಿ ಸೀಕ್ವೆನ್ಸ್ ಅಥವಾ ಫೆಬೊನಾಸಿ ನಂಬರ್ಸು ನಮಗೆ ಪ್ರಿಂಟ್ ಆಗಬೇಕು. ಅದು ಫಸ್ಟ್ನೇ ಪ್ರೋಗ್ರಾಮ್. ನಿಮಗೆ ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ನೀವು ಏನ್ ಮಾಡಿರ್ತೀರಾ, ಪೈಥಾನ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದನ್ನ ಅಂದ್ರೆ ಓಪನ್ ಮಾಡಿ ಪ್ರೋಗ್ರಾಮ್ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದನ್ನ ನೀವು ನೋಡ್ಕೊಂಡಿರ್ತೀರಾ. ಇನ್ನೊಂದ್ಸರಿ ನಾನು ಹೇಳ್ತಾ ಇದ್ದೀನಿ, ಫಸ್ಟಿಗೆ ಇಲ್ಲಿ ನಾನು ಮಾಡ್ತಿರೋದು IDLE ನಲ್ಲಿ ಯೂಸ್ ಮಾಡ್ತಿದ್ದೀನಿ. IDLE ಅಂದ್ರೆ ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ. ಅದನ್ನ ಯೂಸ್ ಮಾಡಿಕೊಂಡು ನಾನು ಪ್ರೋಗ್ರಾಮ್ನ ಬರಿತಾ ಇದ್ದೀನಿ. ವರ್ಷನ್ಸ್ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಿರೋದು 3.12.2 ಅಂತೇಳಿ ಲೇಟೆಸ್ಟ್ ವರ್ಷನ್ನು. ಆ IDLE ವರ್ಷನ್ ಅಥವಾ ಪೈಥಾನ್ ವರ್ಷನ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಟೈಪ್ ಮಾಡ್ತಿದ್ದೀನಿ. ಫಸ್ಟಿಗೆ ಈಗ ನೀವು ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ ಒಂದು ಫಂಕ್ಷನ್ನ ಯೂಸ್ ಮಾಡ್ಕೋಬೇಕು. ಒಂದು ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೇಕಂದ್ರೆ ನಾವಿಲ್ಲಿ ಪೈಥಾನ್ ಪ್ರೋಗ್ರಾಮ್ನ ಬರಿತೀವಿ. ಫೆಬೊನಾಸಿ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಫೆಬೊನಾಸಿ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಯಾವಾಗ್ಲೂ ಫೆಬೊನಾಸಿ ಸೀಕ್ವೆನ್ಸ್ ಫಸ್ಟ್ ಫೆಬೊನಾಸಿ ನಂಬರು 0 ಇರುತ್ತೆ. ಅದಾದ್ಮೇಲೆ ಸೆಕೆಂಡ್ ಫೆಬೊನಾಸಿ ನಂಬರು 1 ಇರ್ತದೆ. ಈ ಎರಡು ನಂಬರ್ ಅಂದ್ರೆ ಇವು ಡಿಫಾಲ್ಟ್ ಫೆಬೊನಾಸಿ ನಂಬರ್ಸ್ ಅಂತೇಳಿ ಕರಿತೀವಿ. 0 ಫಸ್ಟ್ ಫೆಬೊನಾಸಿ ನಂಬರು, ಸೆಕೆಂಡ್ ಫೆಬೊನಾಸಿ ನಂಬರ್ಸು 1 ಅಂತ ಕರಿತೀವಿ. ಇವಾಗ ಫೆಬೊನಾಸಿ ಸೀಕ್ವೆನ್ಸ್ ಅಥವಾ ಫೆಬೊನಾಸಿ ಸೀರೀಸ್ ಹೆಂಗ್ ಬರುತ್ತೆ ಅಂದ್ರೆ ಆಡಿಂಗ್ ದ 2 ಪ್ರೀವಿಯಸ್ ನಂಬರ್ಸ್. ಅಂದ್ರೆ ಇಲ್ಲಿ ಸೆಕೆಂಡ್ ಫೆಬೊನಾಸಿ ನಂಬರ್ಸ್ ಇದೆಯಲ್ಲ, ಈ ಸೆಕೆಂಡ್ ಫೆಬೊನಾಸಿ ನಂಬರ್ಸ್ಗೆ ಫಸ್ಟ್ ಫೆಬೊನಾಸಿ ನಂಬರ್ನ ಆಡ್ ಮಾಡ್ತೀವಿ. ಆಡ್ ಮಾಡಿದಾಗ ಏನಾಗುತ್ತೆ, 1 + 0 ಮಾಡಿದ್ರೆ ನಮಗೆ 1 ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಫೆಬೊನಾಸಿ ನಂಬರ್ಸ್ ಏನ್ ಬರುತ್ತಪ್ಪ ಅಂದ್ರೆ ಥರ್ಡ್ ನಂಬರ್ನ ಸೆಕೆಂಡ್ ನಂಬರ್ನ ಆಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, 1 + 1 ಅಂದ್ರೆ 2 ಬರುತ್ತೆ. ನೆಕ್ಸ್ಟ್ ಫೆಬೊನಾಸಿ ನಂಬರ್ ಹೆಂಗ್ ಬರುತ್ತೆ ಅಂದ್ರೆ ಈ 2 ಬಂದಿದೆಯಲ್ಲ, ಅಂದ್ರೆ ನೆಕ್ಸ್ಟ್ ಫೋರ್ತ್ ನಂಬರ್ ಬಂದಿದೆಯಲ್ಲ, ಫೋರ್ತ್ ನಂಬರು ಪ್ಲಸ್ ಥರ್ಡ್ ನಂಬರ್ನ ಆಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, 2 + 1 3 ಆಗುತ್ತೆ. ಇದೇ ರೀತಿ ನಮಗೆ ಫೆಬೊನಾಸಿ ಸೀಕ್ವೆನ್ಸು ಕಂಟಿನ್ಯೂ ಆಗ್ತಾ ಹೋಗ್ತವೆ. ಅಂದ್ರೆ ಆಡಿಂಗ್ ದ ಪ್ರೀವಿಯಸ್ 2 ನಂಬರ್ಸ್ ಆಡ್ ಮಾಡ್ಕೊಂತ ಹೋಗ್ತೀವಿ. ಇದನ್ನ ನಾವು ಫೆಬೊನಾಸಿ ಸೀಕ್ವೆನ್ಸ್ ಅಂತೇಳಿ ಕರಿತೀವಿ. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮ್ ಅಲ್ಲಿ ಏನಂದ್ರೆ ಅಪ್ ಟು n ನಂಬರ್ಸ್ ಅಂತ ಕೇಳಿದ್ದಾರೆ. ಅಪ್ ಟು n ನಂಬರ್ಸ್ ಅಂದ್ರೆ ನಾವು 5 ಅಂತ ಕೊಟ್ವಿ ಅಂತ ಅನ್ಕೊಳ್ರಿ. ಲಿಮಿಟ್ 5 ಕೊಟ್ರೆ 5 ಫೆಬೊನಾಸಿ ಸೀಕ್ವೆನ್ಸು ನಮಗೆ ಪ್ರಿಂಟ್ ಆಗಬೇಕು. ಅಂದ್ರೆ 0 1 1 2 3 ಅಂತ ಪ್ರಿಂಟ್ ಆಗಬೇಕು. ಅದೇ ರೀತಿ ನಮಗೆ ಇವಾಗ ಟೋಟಲ್ 9 ಇದಾವೆ. 9 ಅಂತ ಕೊಟ್ವಿ ಅಂತ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಕೊಡ್ತೀನಿ, 10 ಕೊಟ್ವಿ ಅಂತ ಅನ್ಕೊಡ್ರಿ. ಲಿಮಿಟ್ 10 ಕೊಟ್ರೆ ಇವಿಷ್ಟು ನಂಬರ್ಸ್ ನಮಗೆ ಪ್ರಿಂಟ್ ಆಗಬೇಕು. 0 1 1 2 3 5 8 13 21 34 ಇವಿಷ್ಟು ಪ್ರಿಂಟ್ ಆದ್ರೆ ಅವಾಗ ನಾವು ಬರೀತಕ್ಕಂಥ ಪ್ರೋಗ್ರಾಮು ಕರೆಕ್ಟ್ ಇದೆ ಅಂತ ಅರ್ಥ. ಅಂದ್ರೆ ನಾವೇನ್ ಲಿಮಿಟ್ ಕೊಟ್ಟಿರ್ತೀವೋ, ಎಷ್ಟು ಲಿಮಿಟ್ ಕೊಟ್ಟಿರ್ತೀವೋ ಅಷ್ಟು ಎಕ್ಸಿಕ್ಯೂಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು 0 ಅಥವಾ 1 ಕೊಟ್ವಿ ಅಂತ ಅನ್ಕೊಡ್ರಿ. 0 ಅಥವಾ 1 ಕೊಟ್ಟಾಗ ನಮಗೆ ಅಪ್ ಟು ದಿಸ್ ಅಂದ್ರೆ 0 and 1 ಪ್ರಿಂಟ್ ಆಗ್ತವೆ. ಯಾಕಂದ್ರೆ ಬೈ ಡಿಫಾಲ್ಟ್ ಫೆಬೊನಾಸಿ ಸೀಕ್ವೆನ್ಸ್ ವ್ಯಾಲ್ಯೂಸ್ 0 ಮತ್ತೆ 1 ಇರೋದ್ರಿಂದ ನಮಗೆ 0 ಕೊಟ್ಟರು 0 1 ಅಂತ ಪ್ರಿಂಟ್ ಆಗುತ್ತೆ, 1 ಅಂತ ಕೊಟ್ಟರು ಕೂಡ 1 ಅಂತ ಪ್ರಿಂಟ್ ಆಗುತ್ತೆ, 2 ಕೊಟ್ಟರು ಕೂಡ 0 1 ಪ್ರಿಂಟ್ ಆಗುತ್ತೆ, 3 ಕೊಟ್ಟರೆ ಮಾತ್ರ 0 1 1 ಅಂತೇಳಿ ಪ್ರಿಂಟ್ ಆಗ್ತವೆ. ಈ ತರ ನಮಗೆ ಪ್ರೋಗ್ರಾಮು ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಫಸ್ಟ್ಗೆ ಪೈಥಾನ್ ನಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿರೋ ಹಂಗೆ ಪೈಥಾನ್ ನಲ್ಲಿ ನಾವು ಯಾವುದೇ ಒಂದು ಪ್ರೋಗ್ರಾಮ್ನ ಬರೆದಾಗ ಅಲ್ಲಿ ನಮಗೆ ಫಸ್ಟ್ ಏನಾಗುತ್ತೆ ಅಂದ್ರೆ ಫಂಕ್ಷನ್ನ ಡಿಕ್ಲೇರ್ ಮಾಡ್ತೀವಿ. ಫಂಕ್ಷನ್ನ ಡಿಕ್ಲೇರ್ ಮಾಡ್ರಿ ಅಂತ ಪ್ರೋಗ್ರಾಮ್ ಕೊಟ್ಟಿರೋದ್ರಿಂದ ಫಂಕ್ಷನ್ ಡಿಕ್ಲೇರ್ ಮಾಡಕ್ಕೆ ನಾವೇನ್ ಬರಿತೀವಿ, ಕೀವರ್ಡ್
DEF ಅಂತ ಕೀವರ್ಡ್ ನ ಬರಿತೀವಿ. DEF ಅನ್ನೋದೇನು, ಡಿಫೈನ್ ಅಂತೇಳಿ. ಡಿಫೈನ್ ಫಂಕ್ಷನ್ ನೇಮು ನಾನು ಫೆಬ್ ಅಂತೇಳಿ ತಗೊಳ್ತೀನಿ. ಅಂದ್ರೆ ಫೆಬನೋಸಿ ಇರೋದ್ರಿಂದ ಪ್ರೋಗ್ರಾಮ್ ರಿಲೇಟೆಡ್ ನಾನು ತಗೊಳ್ತೀನಿ. ಅಪ್ ಟು n ನಂಬರ್ಸ್ ಇರೋದ್ರಿಂದ ಪ್ಯಾರಾಮೀಟರ್ ನಾನು n ಅಂತ ತಗೊಳ್ತೀನಿ. ಫೆಬ್ ಅನ್ನೋದು ಫಂಕ್ಷನ್ ನೇಮು, n ಅನ್ನೋದು ಪ್ಯಾರಾಮೀಟರ್ಸ್ ಅಂದ್ರೆ ರೇಂಜ್ ಅಥವಾ ಲಿಮಿಟ್ ಎಷ್ಟು ಕೊಡ್ತೀವೋ ಅಷ್ಟು. ನೆಕ್ಸ್ಟ್ ಈ ಫಂಕ್ಷನ್ ನಾವು ಡಿಕ್ಲೇರ್ ಮಾಡೋಕೆ ನಮಗೆ ಗೊತ್ತಿದೆ ರೂಲ್ ಏನಂದ್ರೆ ಕೋಲನ್ ನ ಬರಿತೀವಿ ಲಾಸ್ಟಿಗೆ. ಡಿಫೈನ್ ಅನ್ನೋದು ಕೀವರ್ಡ್ ನ ಬರಿತೀವಿ. ನೆಕ್ಸ್ಟ್ ಫಂಕ್ಷನ್ ನೇಮ್ ಡಿಕ್ಲೇರ್ ಆದ್ಮೇಲೆ ಕೋಲನ್ ನ ಬರಿತೀವಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇವಾಗ ಫಂಕ್ಷನ್ ನ ಡಿಕ್ಲೇರ್ ಮಾಡಿದ್ರಿ. ಫಂಕ್ಷನ್ ನ ಡಿಕ್ಲೇರ್ ಮಾಡಿದ್ಮೇಲೆ ನಾನು ಅವಾಗಲೇ ಹೇಳ್ದಂಗೆ ಫಸ್ಟ್ ಫೆಬನೋಸಿ ನಂಬರ್ ಅಂದ್ರೆ ಎಫ್ ಒನ್ ಇಸ್ ಈಕ್ವಲ್ ಟು 0 ಅಂತ ತಗೊಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ಫೆಬನೋಸಿ ನಂಬರ್ F2 ಅಂತ ತಗೊಳ್ತೀನಿ, ಅದು 1 ಅಂತ ತಗೊಳ್ತೀನಿ. ಆಲ್ರೆಡಿ ಇವೆರಡು ನಮಗೆ ಡಿಫಾಲ್ಟ್ ವ್ಯಾಲ್ಯೂಸ್ ಅಂತ ಹೇಳಿದೆ. ಹಂಗಾಗಿ F1 ಇಸ್ ಈಕ್ವಲ್ ಟು 0, F2 ಇಸ್ ಈಕ್ವಲ್ ಟು 1 ಅಂತ ಹೇಳಿ ತಗೊಳ್ತೀನಿ. ನೆಕ್ಸ್ಟ್ F3 ವ್ಯಾಲ್ಯೂನ ತಗೊಳ್ತೀನಿ. F3 ವ್ಯಾಲ್ಯೂ ಕೂಡ ನಾನು 1 ಅಂತ ತಗೊಳ್ತೀನಿ. ಯಾಕಂದ್ರೆ ಇಲ್ಲಿ ನಾವು ಎರಡು ವ್ಯಾಲ್ಯೂನ F1 ಮತ್ತು F2 ವ್ಯಾಲ್ಯೂನ ಆಡ್ ಮಾಡಿದಾಗ ನಮಗೇನ್ ಬರುತ್ತೆ, F3 ವ್ಯಾಲ್ಯೂ 1 ಬರುತ್ತೆ. ಇವಾಗ ಇಷ್ಟು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಇನಿಷಿಯಲೈಸ್ ನ ಮಾಡ್ಕೋಬೇಕು. ಇಷ್ಟು ಇನಿಷಿಯಲೈಸ್ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಬರಿತೀವಪ್ಪ ಅಂದ್ರೆ ಏನ್ ಬರಿಬೇಕಂದ್ರೆ ಕೌಂಟ್ ಅಂತೇಳಿ ತಗೊಂತೀವಿ. ಕೌಂಟ್ ಅಂತ ಯಾಕೆ ತಗೊಳ್ತೀವಿ ಅಂದ್ರೆ ಇದನ್ನ ನಾವು ಕಂಡೀಷನ್ ಆಗಿ ಯೂಸ್ ಮಾಡ್ತೀವಿ ಮತ್ತೆ ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಬರೆಯಕ್ಕೆ ಯೂಸ್ ಮಾಡ್ತೀವಿ. ಈಗ ಕೌಂಟ್ ಇಸ್ ಈಕ್ವಲ್ ಟು 2 ಅಂತ ತಗೊಳ್ತೀನಿ ನಾನು. ಕೌಂಟ್ ಇಸ್ ಈಕ್ವಲ್ ಟು 2 ಅಂತ ಯಾಕೆ ತಗೊಳ್ತೀನಿ ಅಂದ್ರೆ ಆಲ್ರೆಡಿ ಬೈ ಡಿಫಾಲ್ಟ್ 2 ವ್ಯಾಲ್ಯೂಸ್ ನಮಗೆ ಏನಾಗಿದಾವೆ, ಫೆಬನೋಸಿ ವ್ಯಾಲ್ಯೂಸ್ ಇರೋದ್ರಿಂದ ಕೌಂಟ್ ವ್ಯಾಲ್ಯೂನ ನಾನು 2 ಅಂತೇಳಿ ಅಸೈನ್ ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಪ್ರಿಂಟ್ ಮಾಡ್ತೀನಿ. ಏನ್ ಪ್ರಿಂಟ್ ಮಾಡ್ತೀನಿ ಅಂದ್ರೆ ಫಸ್ಟ್ ಫೆಬನೋಸಿ ವ್ಯಾಲ್ಯೂಸ್ ಏನಿದೆ ಮತ್ತೆ ಸೆಕೆಂಡ್ ಫೆಬನೋಸಿ ವ್ಯಾಲ್ಯೂ ಏನಿದೆ ಅದನ್ನ ನಾನು ಪ್ರಿಂಟ್ ಮಾಡ್ತೀನಿ. ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ಪ್ರಿಂಟ್ ಮಾಡಕ್ಕೆ ಅಥವಾ ಔಟ್ಪುಟ್ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿದೆ. ಔಟ್ಪುಟ್ ಸ್ಟೇಟ್ಮೆಂಟ್ ನಾವು ಪೈಥಾನ್ ಅಲ್ಲಿ ಪ್ರಿಂಟ್ ಅಂತೇಳಿ ಯೂಸ್ ಮಾಡ್ತೀವಿ. ಪ್ರಿಂಟ್ ಅನ್ನೋದನ್ನ ನಾವು ಫಸ್ಟ್ ಏನ್ ಪ್ರಿಂಟ್ ಮಾಡ್ತೀವಿ, F1 ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ. ಕಮ ಹಾಕಿ ಡಬಲ್ ಕೋಡ್ಸ್ ಬರೆದು ಸ್ವಲ್ಪ ಸ್ಪೇಸ್ ಅಂದ್ರೆ ನಮಗೆ ಒಂದು 0 ಅಂದ್ರೆ F1 ವ್ಯಾಲ್ಯೂ 0 ಇದೆ. ಆ 0 ವ್ಯಾಲ್ಯೂ ಪ್ರಿಂಟ್ ಆದ್ಮೇಲೆ ಪ್ರಿಂಟ್ ಆಗಿ ಸ್ವಲ್ಪ ನಮಗೇನ್ ಬೇಕು, ಗ್ಯಾಪ್ ಬೇಕು. ಗ್ಯಾಪ್ ಬೇಕಾಗಿರೋದ್ರಿಂದ ನಾವು ಡಬಲ್ ಕೋಡ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬ್ಲಾಂಕ್ ಸ್ಪೇಸಸ್ ನ ಬರೆದು ಡಬಲ್ ಕೋಡ್ಸ್ ನ ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಕಮ ಹಾಕಿ F2 ಅಂತೇಳಿ ಬರಿತೀನಿ. F2 ಅನ್ನೋದು ಕೂಡ ನಾನೇನ್ ಮಾಡ್ತೀನಿ, ಕಮ ಹಾಕಿ ಡಬಲ್ ಕೋಡ್ಸ್ ಅಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು F2 ವ್ಯಾಲ್ಯೂನ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಏನಾಯ್ತು, ಪ್ರಿಂಟ್ ಅನ್ನೋ ಫಂಕ್ಷನ್ ನ ಬರೆದ್ವಿ. ಈ ಪ್ರಿಂಟ್ ಅನ್ನೋ ಫಂಕ್ಷನ್ ನ ಯಾಕೆ ಬರಿತೀವಿ ಅಂದ್ರೆ ನಾವು ಇದನ್ನ ಫೆಬನೋಸಿ ವ್ಯಾಲ್ಯೂಸ್ ಅಥವಾ ಫೆಬನೋಸಿ ಡಿಫಾಲ್ಟ್ ವ್ಯಾಲ್ಯೂಸ್ F1 ವ್ಯಾಲ್ಯೂ F2 ವ್ಯಾಲ್ಯೂ ಬರಂಗೆ ಬರದೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇವಾಗ ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀನಿ. ಲೂಪಿಂಗ್ ಸ್ಟೇಟ್ಮೆಂಟ್ ಯಾಕೆ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನಾವು ಅಪ್ ಟು n ವ್ಯಾಲ್ಯೂಸ್ ಇರೋದ್ರಿಂದ ಓನ್ಲಿ 3 ವ್ಯಾಲ್ಯೂಸ್ ಇದ್ರೆ ಇದಿಷ್ಟೇ ಬರೆದ್ರೆ ನಮಗೆ ಪ್ರಿಂಟ್ ಆಗ್ಬಿಡ್ತಿತ್ತು. ಇಲ್ಲಿ ನಮಗೆ n ವ್ಯಾಲ್ಯೂಸ್ ಇರೋದ್ರಿಂದ ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಲೂಪಿಂಗ್ ಅನ್ನೋದು ನಿಮಗೆ ಗೊತ್ತಿದೆ ಆಲ್ರೆಡಿ. ಲೂಪಿಂಗ್ ಅನ್ನೋದು ಏನಪ್ಪಾ ಅಂದ್ರೆ ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟೆಡ್ ರಿಪೀಟೆಡ್ಲಿ ಅಂಟಿಲ್ ದ ಸ್ಪೆಸಿಫೈಡ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಒಂದು ಕಂಡೀಷನ್ ಟ್ರೂ ಆಗೋವರೆಗೂ ನಾವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತದೆ. ಅದನ್ನ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಈ ಪೈಥಾನ್ ಅಲ್ಲಿ ನಾವು ಫಸ್ಟ್ ಇಯರ್ ಅಲ್ಲಿ ಕಲ್ತೀರಾ ವೈಲು ಮತ್ತೆ ಫಾರ್ ಅನ್ನೋದನ್ನ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾನು ವೈಲ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀನಿ. ವೈಲ್ ಅಂತ ಬರೆದು ನೆಕ್ಸ್ಟ್ ಕೌಂಟ್ ಅಂತ ನಾನೇನು ಇನಿಷಿಯಲೈಸೇಷನ್ ಮಾಡಿದ್ನಲ್ಲ ಕೌಂಟ ಅದನ್ನ ಬರಿತೀನಿ. ನೆಕ್ಸ್ಟ್ ಕೌಂಟ್ ಈಸ್ ಲೆಸ್ ದ್ಯಾನ್ n ಅಂತೇಳಿ ಬರಿತೀನಿ. ಕೌಂಟ್ ಈಸ್ ಲೆಸ್ ದ್ಯಾನ್ n. ಲೆಸ್ ದ್ಯಾನ್ n ಅನ್ನೋದು ಯಾಕೆ ಬರಿದೆ ಅಂದ್ರೆ ಅಪ್ ಟು n ವ್ಯಾಲ್ಯೂಸ್ ಅಂದ್ರೆ ನಾವು ಎಷ್ಟು ಲಿಮಿಟ್ ನ ಕೊಡ್ತೀವೋ ಆ ಲಿಮಿಟ್ ವರೆಗೂ ಇದೇನ್ ಮಾಡ್ಬೇಕು, ಚೆಕ್ ಮಾಡ್ತಾ ಹೋಗ್ಬೇಕು ಅಂತ. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ ವೈಲ್ ಕೌಂಟ್ ಬರ್ದು ಲೆಸ್ ದ್ಯಾನ್ n ಬರ್ದು ಕೋಲನ್ ನ ಬರ್ದೆ. ಲೂಪಿಂಗ್ ಸ್ಟೇಟ್ಮೆಂಟ್ ಫಾರ್ ಆದ್ರೂ ಬರೀಲಿ ಅಥವಾ ವೈಲ್ ಆದ್ರೂ ಬರೀಲಿ ಅಥವಾ ಇಫ್ ಎಲ್ ಸ್ಟೇಟ್ಮೆಂಟ್ ಬರೀಲಿ ನಾವು ಏನ್ ಮಾಡ್ತೀವಿ, ಲಾಸ್ಟಿಗೆ ಕೋಲನ್ ನ ಬರೀಲೇಬೇಕು. ಅದು ಪೈಥಾನ್ ಅಲ್ಲಿ ರೂಲ್ಸ್ ಇರೋದು. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು ಪ್ರಿಂಟ್ F3 ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ಫಸ್ಟ್ ಪ್ರಿಂಟ್ F3 ಡಬಲ್ ಕೋಡ್ಸ್ ಕ್ಲೋಸ್. ಇಲ್ಲಿ ಪ್ರಿಂಟ್ F3 ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇವಾಗ ಇನಿಷಿಯಲೈಸೇಷನ್ ಕೌಂಟ್ ವ್ಯಾಲ್ಯೂ 2 ಇದೆ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಕ್ರಿಮೆಂಟ್ ನ ಮಾಡ್ತೀವಿ.
ಇನ್ಕ್ರಿಮೆಂಟ್ ವೈಲಲ್ಲಿ ಫಸ್ಟ್ ನಾವು ವ್ಯಾಲ್ಯೂಸ್ ಬರಿತೀವಿ, ಬರ್ದಾದ್ಮೇಲೆ ಇನ್ಕ್ರಿಮೆಂಟ್ ನ ಬರಿತೀವಿ. ಇನ್ಕ್ರಿಮೆಂಟ್ ನಾನೇನ್ ಬರಿತೀನಿ ಅಂದ್ರೆ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1, ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಅಂತೇಳಿ ನಾನು ಏನ್ ಮಾಡ್ತೀನಿ, ಇನ್ಕ್ರಿಮೆಂಟ್ ನ ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಸ್ವಾಪಿಂಗ್ ಅಲ್ಲಿ ನಾವು ಲಾಸ್ಟ್ ಇಯರ್ ಅಲ್ಲಿ ಸ್ವಾಪಿಂಗ್ ಅಂತ ನೋಡಿದ್ವಿ, ಇಂಟರ್ಚೇಂಜಿಂಗ್ ದ ವ್ಯಾಲ್ಯೂಸ್. ಆ ಇಂಟರ್ಚೇಂಜಿಂಗ್ ದ ವ್ಯಾಲ್ಯೂಸ್ ಏನ್ ಮಾಡ್ತೀವಲ್ಲ ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. F1 ಇಸ್ ಈಕ್ವಲ್ ಟು F2 ಬರಿತೀವಿ. ನೆಕ್ಸ್ಟ್ F2 ವ್ಯಾಲ್ಯೂನ ನಾವೇನ್ ಮಾಡ್ತೀವಿ, F3 ವ್ಯಾಲ್ಯೂಗೆ ಚೇಂಜ್ ಮಾಡ್ತೀವಿ. ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ವ್ಯಾಲ್ಯೂಸ್ ಇಂಟರ್ಚೇಂಜ್ ಆಗಿ ನಮಗೆ ಅಡಿಷನ್ ಅಥವಾ ಫೆಬ್ನೋಸಿ ಸೀಕ್ವೆನ್ಸ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನಾನು F2 ಇಸ್ ಈಕ್ವಲ್ ಟು F3 ಬರ್ದೆ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಾನು ಅವಲ್ರೆ ಹೇಳ್ದಂಗೆ ಫೆಬ್ನೋಸಿ ಸೀಕ್ವೆನ್ಸ್ ಏನಾಗುತ್ತೆ, ಲಾಸ್ಟ್ ಪ್ರೀವಿಯಸ್ 2 ನಂಬರ್ಸ್ ಆಡ್ ಆಗುತ್ತೆ. ಸೊ F3 ಅನ್ನೋದೇನು, F1 ಪ್ಲಸ್ F2, F1 ಮತ್ತೆ F2 ನ ಆಡ್ ಮಾಡಿದ್ರೆ ನಮಗೆ F3 ವ್ಯಾಲ್ಯೂನ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದಿಷ್ಟು ನಮಗೆ ವೈಲ್ ಲೂಪ್ ಅಲ್ಲಿ ಬರ್ತಕ್ಕಂತ ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟ್ಸ್ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ವ್ಯಾಲ್ಯೂನ ತಗೊಳ್ಬೇಕು, ಅಂದ್ರೆ ರೇಂಜ್ ನ ತಗೊಳ್ಬೇಕು. ಆ ರೇಂಜ್ ಯಾವುದು ಅನ್ನೋದನ್ನ ನಾವು ತಗೊಳ್ಬೇಕು. ತಗೊಳಕ್ಕೆ ನಾವೇನ್ ಬರಿತೀವಿ, ಇಲ್ಲೇನ್ ನಾವು ಪ್ಯಾರಾಮೀಟರ್ಸ್ ಅಥವಾ ಆರ್ಗ್ಯುಮೆಂಟ್ ನ ಡಿಕ್ಲೇರ್ ಮಾಡಿರ್ತೀವಲ್ಲ ಆ ವೇರಿಯೇಬಲ್ ನೇಮ್ ನ ತಗೊಳ್ತೀವಿ. ಆರ್ಗ್ಯುಮೆಂಟ್ ನೇಮ್ ನ ಎನ್ ಅಂತ ತಗೊಂಡಿನಿ, ಎನ್ ಇಸ್ ಈಕ್ವಲ್ ಟು ಅಂತ ತಗೊಂಡು ಇನ್ಪುಟ್ ತಗೋಬೇಕು. ಇನ್ಪುಟ್ ತಗೊಳಕಂದ್ರೆ ನಾವೇನ್ ಮಾಡ್ತೀವಿ, ಇಂಟ್ ಅಂತ ಬರಿತೀವಿ, ಅಂದ್ರೆ ಡಾಟಾ ಟೈಪ್ ನಮಗೆ ಇಂಟಿಜರ್ ವ್ಯಾಲ್ಯೂ ಬೇಕು. ನೆಕ್ಸ್ಟ್ ಇನ್ಪುಟ್ ಅನ್ನ ಫಂಕ್ಷನ್ ನ ಬರಿಬೇಕು. ಇನ್ಪುಟ್ ಫಂಕ್ಷನ್ ನ ಯಾಕೆ ಬರಿತೀವಿ ಅಂದ್ರೆ ನಮಗೆ ಇಲ್ಲಿ ಇನ್ಪುಟ್ ಸ್ಟೇಟ್ಮೆಂಟ್ ಅಂದ್ರೆ ಕೀಬೋರ್ಡ್ ಇಂದ ನಾವು ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಸೊ ಇನ್ಪುಟ್ ಫಂಕ್ಷನ್ ನ ಬರಿತೀವಿ. ಇನ್ಪುಟ್ ಅಂತ ಬರೆದ್ಮೇಲೆ ಪ್ಯಾರಂಥಸಿಸ್ ಅಲ್ಲಿ ಡಬಲ್ ಕೋಡ್ಸ್ ಓಪನ್ ಮಾಡಿ ಎಂಟರ್ ದ ಲಿಮಿಟ್ ಅಥವಾ ಎಂಟರ್ ದ ವ್ಯಾಲ್ಯೂ ಅಂತ ಬರಿತೀವಿ. ಎಂಟರ್ ದ ರೇಂಜ್ ಅಥವಾ ಲಿಮಿಟ್ ವ್ಯಾಲ್ಯೂ ಅಂತೇಳಿ ಬರಿತೀವಿ. ಬರೆದು ಡಬಲ್ ಕೋಡ್ಸ್ ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಪ್ಯಾರಂಥಸಿಸ್ ನ ಕ್ಲೋಸ್ ಮಾಡ್ತೀನಿ. ಎರಡು ಪ್ಯಾರಂಥಸಿಸ್ ಕ್ಲೋಸ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಇಂಟೀಜರ್ ಡಾಟಾ ಟೈಪ್ ಒಂದು ಪ್ಯಾರಂಥಸಿಸ್ ಓಪನ್ ಆಗಿದೆ, ಇನ್ಪುಟ್ ಆದ್ಮೇಲೆ ಒಂದು ಪ್ಯಾರಂಥಸಿಸ್ ಓಪನ್ ಆಗಿದೆ. ಸೊ ಎರಡು ಕ್ಲೋಸ್ ಮಾಡಿದೆ. ಕ್ಲೋಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಏನು ನಾವು ಫಂಕ್ಷನ್ ನೇಮ್ ನ ತಗೊಂಡಿರ್ತೀವಲ್ಲ ಆ ಫಂಕ್ಷನ್ ನ ನಾವೇನ್ ಮಾಡ್ಬೇಕು, ಕಾಲ್ ಮಾಡ್ಬೇಕು. ಇಲ್ಲಿ ಫೆಬ್ ಅಂತೇಳಿ ಫಂಕ್ಷನ್ ನ ಕಾಲ್ ಮಾಡ್ತೀವಿ. ಇಲ್ಲಿ ಫಂಕ್ಷನ್ ನ ಕಾಲ್ ಮಾಡಿದಾಗ ನಮಗೆ ಏನಾಗುತ್ತೆ, ಇಲ್ಲಿ ಒಳಗ ಬರುತ್ತೆ, ಅಂದ್ರೆ ಫಸ್ಟ್ F1 ಇಸ್ ಈಕ್ವಲ್ ಟು 0 ವ್ಯಾಲ್ಯೂ ಅಸೈನ್ ಆಗುತ್ತೆ, F2 ಇಸ್ ಈಕ್ವಲ್ ಟು 1 ಆಗುತ್ತೆ, F3 ಇಸ್ ಈಕ್ವಲ್ ಟು 1 ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಈಗ ನಾವು ಇದನ್ನೇನ್ ಮಾಡ್ಬೇಕು, ಫೈಲಿಗೆ ಹೋಗಿ ಫೈಲ್ ನೇಮ್ ನ ಸೇವ್ ಮಾಡಬೇಕು. ಫೈಲಿಗೆ ಹೋಗಿ ಸೇವ್ ಮಾಡಿದ್ಮೇಲೆ ನಾನು ಆಲ್ರೆಡಿ ಯಾವಾಗಲೇ ಸೇವ್ ಮಾಡಿದ್ದೆ, ಹಂಗಾಗಿ ಸೇವ್ ಇದೆ ಪ್ರೋಗ್ರಾಮು. ನೀವು ಈ ಪ್ರೋಗ್ರಾಮ್ ನ ಬರ್ದಾದ್ಮೇಲೆ ಫೈಲಿಗೆ ಹೋಗ್ಬಿಟ್ಟು ಸೇವ್ ಕೊಟ್ಟು ಸೇವ್ ಅಲ್ಲಿ ನೀವು ಏನ್ ಮಾಡಬೇಕು, ಒಂದು ಫಂಕ್ಷನ್ ಯಾವುದು ಪ್ರೋಗ್ರಾಮ್ ನೇಮ್ ಅಥವಾ ಫೈಲ್ ನೇಮ್ ನ ಬರಿಬೇಕು. ಫೈಲ್ ನೇಮ್ ಬರೆದು .py ಅಂದ್ರೆ ಎಕ್ಸ್ಟೆನ್ಷನ್ ನ ಬರಿಬೇಕು, .py ಅಂತ. ಈಗ ನಾನೇನ್ ಮಾಡ್ತೀನಿ, ಪ್ರೋಗ್ರಾಮ್ ನ ರನ್ ಮಾಡ್ತಿದ್ದೀನಿ. ರನ್ ಮಾಡಕ್ಕೆ ರನ್ ಎಡಿಟ್ ಮೆನು ಕ್ಲಿಕ್ ಮಾಡಿ ರನ್ ಮಾಡ್ಯೂಲ್ ಅಂತ ಕ್ಲಿಕ್ ಮಾಡಬೇಕು, ಅಥವಾ ಡೈರೆಕ್ಟ್ ಆಗಿ F5 ನ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಪ್ರೋಗ್ರಾಮ್ ರನ್ ಆಗುತ್ತೆ. ರನ್ ಮಾಡ್ಯೂಲ್ ಅಂತ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಇಂಡೆಂಟೇಶನ್ ಎರರ್ ಬಂತು. ಇಂಡೆಂಟೇಶನ್ ಎರರ್ ಯಾಕೆ ಬಂತಂದ್ರೆ ಇಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ಲೈನ್ ತಗೊಂಡಿಲ್ಲ, ಸೊ ಒಂದು ಎರರ್ ಬಂದಿದೆ. ಇಲ್ಲಿ ಸ್ಟಾರ್ಟಿಂಗ್ ಇಂದಾನೆ ತಗೋಬೇಕು. ಈಗ ನಾನು ರನ್ ಅಂತ ಕೊಡ್ತೀನಿ. ರನ್ ಮಾಡಲು ಕೊಟ್ಟಾಗ ನೋಡಿ ಪ್ರೋಗ್ರಾಮು ರನ್ ಆಯ್ತು. ಪ್ರೋಗ್ರಾಮ್ ರನ್ ಆದ್ಮೇಲೆ ನಾನು ಅವಾಗಲೇ ಹೇಳ್ದಂಗೆ ನಾನು ಲಿಮಿಟ್ ನ ಎಷ್ಟು ಕೊಡ್ತೀನೋ ಅಷ್ಟು ಫೆಬನೋಸಿ ವ್ಯಾಲ್ಯೂಸ್ ಬರಬೇಕು. ಫಸ್ಟಿಗೆ ನಾನು ಫಾರ್ ಎಕ್ಸಾಂಪಲ್ 3 ಕೊಡ್ತೀನಿ. 3 ಕೊಟ್ಟಾಗ ಏನಾಗುತ್ತೆ ನೋಡಿ, ಸಾರಿ, ಫೆಬನೋಸಿ ಮಿಸ್ಸಿಂಗ್ 1 ರಿಕ್ವೈರ್ಡ್ ಪೊಸಿಷನಲ್ ಆರ್ಗ್ಯುಮೆಂಟ್, ಅಂದ್ರೆ ಒಂದು ಆರ್ಗ್ಯುಮೆಂಟ್ ಮಿಸ್ ಆಗಿದೆ ಅಂತ ಬರ್ತಾ ಇದೆ. ಇಲ್ಲಿ ಒಂದು ಎರರ್ ಇದೆ. ಆ ಎರರ್ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಏನ್ ತಗೊಂಡಿರ್ತೀವಲ್ಲ ಆರ್ಗ್ಯುಮೆಂಟ್, ಆ ಆರ್ಗ್ಯುಮೆಂಟ್ ನ ಇಲ್ಲಿ ಬರಿಬೇಕು. ಫೆಬನೋಸಿ ಆಫ್ ಎನ್ ಅಂದ್ರೆ ಆರ್ಗ್ಯುಮೆಂಟ್ ಫಂಕ್ಷನ್ ನೇಮ್ ಏನ್ ತಗೊಂಡಿರ್ತೀವೋ ಅಥವಾ ಕಾಲ್ ಫಂಕ್ಷನ್ ಇರುತ್ತೋ ಅದನ್ನ ಕಾಲ್ ಮಾಡುವಾಗ ಕೂಡ ಅದನ್ನೇ ಬರಿಬೇಕು. ಸೊ ಫೆಬ್ ಆಫ್ ಎನ್ ಅಂತ ಬಂತು, ಅಂದ್ರೆ ಬರಿಬೇಕು. ಬರ್ದಾದ್ಮೇಲೆ ನಾನು ಪ್ರೋಗ್ರಾಮ್ ನ ರನ್ ಮಾಡ್ತೀನಿ. ರನ್ ಮಾಡಿದಾಗ ವ್ಯಾಲ್ಯೂ ಎಂಟರ್ ದ ಲಿಮಿಟ್ 3 ಕೊಡ್ತೀನಿ. 3 ಕೊಟ್ಟಾಗ
ನಮಗೆ ಇಲ್ಲಿ ವ್ಯಾಲ್ಯೂ 0 1 1 ಅಂತೇಳಿ ಬರುತ್ತೆ. ತ್ರೀ ಕೊಟ್ಟಾಗ ನಮಗೆ 0 1 1 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇದನ್ನ ಕ್ಲೋಸ್ ಮಾಡಿ ಮತ್ತೊಂದ್ಸರಿ ಎಕ್ಸಿಕ್ಯೂಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ 5 ಕೊಟ್ಟೆ ಅಂತ ಅನ್ಕೊಡ್ರಿ. 5 ಕೊಟ್ಟಾಗ 0 1 1 2 3 ಅಂದ್ರೆ ಇಲ್ಲಿ 0 1 ಅಂತ ಫಸ್ಟಿಗೆ ಎರಡು ಡಿಫಾಲ್ಟ್ ವ್ಯಾಲ್ಯೂಸ್ ಬಂದಿದ್ದಾವೆ. ಆ ಡಿಫಾಲ್ಟ್ ವ್ಯಾಲ್ಯೂಸ್ ಆದ್ಮೇಲೆ ನೆಕ್ಸ್ಟ್ 3 ವ್ಯಾಲ್ಯೂಸ್ ಬಂದಿದ್ದಾವೆ. ಸೊ ಟೋಟಲ್ ಆಗಿ ನಾವು 5 ಲಿಮಿಟ್ ಕೊಟ್ಟಿವಿ, 5 ವ್ಯಾಲ್ಯೂಸ್ ಬಂದಿದ್ದಾವೆ. ನಮಗೆ ಈಗ ಒಂದೇ ರೇಂಜ್ ಅಲ್ಲಿ ಅಥವಾ ಒಂದೇ ಲೈನ್ ನಲ್ಲೇ ನಮಗೇನಾದ್ರೂ ವ್ಯಾಲ್ಯೂಸ್ ಬೇಕಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಏನ್ ಚೇಂಜಸ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ F1 ಬರ್ದಿರ್ತೀರಲ್ಲ, ಈ F1 ಬರ್ದಿರೋ ಜಾಗದಲ್ಲಿ ಇಲ್ಲಿ F2 ವ್ಯಾಲ್ಯೂ ಬರ್ದಿರ್ತೀರಲ್ಲ, ಇಲ್ಲಿ ನಾವು ಎಂಡ್ ಅಂತೇಳಿ ಯೂಸ್ ಮಾಡ್ತೀವಿ. ಎಂಡ್ ಇಸ್ ಈಕ್ವಲ್ ಟು ಅಂತ. ನೆಕ್ಸ್ಟ್ ಇಲ್ಲೊಂದ್ ಕಡೆ ಎಂಡ್ ಇಸ್ ಈಕ್ವಲ್ ಟು ಅಂತ ಯೂಸ್ ಮಾಡಬೇಕು. ಯೂಸ್ ಮಾಡಿದಾಗ ನೋಡಿ ಏನಾಗುತ್ತೆ ಅಂತ. ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ಪ್ರೋಗ್ರಾಮ್ ರನ್ ಮಾಡಿದಾಗ ಎಂಟರ್ ದ ಲಿಮಿಟ್ 5 ಕೊಡ್ತೀನಿ. 5 ಕೊಟ್ಟಾಗ ನಮಗೆ ಒಂದೇ ಲೈನಲ್ಲಿ 0 1 1 2 3 ಅಂತೇಳಿ ವ್ಯಾಲ್ಯೂ ಬಂತು. ಅದೇ ರೀತಿ ಎಂಟರ್ ದ ಲಿಮಿಟ್ ಕೊಟ್ಟ ಮೇಲೆ ನಮಗೆ ಫೆಬನೋಸಿ ಸೀಕ್ವೆನ್ಸ್ ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ತರ ನಮಗೆ ಕರೆಕ್ಟಾಗಿ ಔಟ್ಪುಟ್ ಗೊತ್ತಾಗಬೇಕು ಅಂದ್ರೆ ಇಲ್ಲಿ ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಬರೀರಿ. ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಫೆಬನೋಸಿ ಸೀಕ್ವೆನ್ಸ್ ಆರ್ ಅಥವಾ ಫೆಬನೋಸಿ ಸೀಕ್ವೆನ್ಸೀಸ್ ಅಂತ ಬರೀರಿ. ಇದನ್ನ ನಾವು ರನ್ ಮಾಡ್ತೀವಿ. ರನ್ ಮಾಡಿದಾಗ ಟೋಟಲ್ ಲಿಮಿಟ್ ನಾನು 10 ಅಂತ ಕೊಡ್ತೀನಿ ಅಂತ ಅನ್ಕೊಡ್ರಿ. 10 ಕೊಟ್ಟಾಗ ನಮಗೆ ಟೋಟಲ್ ಆಗಿ ಫೆಬನೋಸಿ ಸೀರೀಸ್ ಅಂತ ಬಂದು ಟೋಟಲ್ 10 ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ಸೊ 0 1 1 3 ಪ್ಲಸ್ 3 6 6 ಪ್ಲಸ್ 4 10 ಟೋಟಲ್ 10 ವ್ಯಾಲ್ಯೂಸ್. ನೋಡ್ರಿ ಫಸ್ಟಿಗೆ ಪ್ರೀವಿಯಸ್ 2 ನಂಬರ್ಸ್ ಅಂದ್ರೆ 0 ಪ್ಲಸ್ 1 ಅಂದ್ರೆ 1 ಬಂತು, 1 ಪ್ಲಸ್ 1 ಅಂದ್ರೆ 2 ಬರುತ್ತೆ, 2 ಪ್ಲಸ್ 1 ಅಂದ್ರೆ 3 ಬರ್ತದೆ, 3 ಪ್ಲಸ್ 2 ಅಂದ್ರೆ 5, 5 ಪ್ಲಸ್ 3 8, 8 ಪ್ಲಸ್ 5 ಅಂದ್ರೆ 13, 13 ಪ್ಲಸ್ 8 21, 21 13 ಮಾಡಿದ್ರೆ 34 ಬರುತ್ತೆ. ಸೊ ಈ ತರ ನಮಗೆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಇದೇ ರೀತಿ ನೀವು ಪ್ರೋಗ್ರಾಮ್ನ ಬರೆದು ಎಕ್ಸಿಕ್ಯೂಟ್ ಮಾಡಬೇಕು. ಇದು ಫಸ್ಟ್ನೇ ಪ್ರೋಗ್ರಾಮು. ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಎ ಫಂಕ್ಷನ್ ಟು ಪ್ರಿಂಟ್ ಫೆಬನೋಸಿ ಸೀರೀಸ್ ಅಪ್ ಟು n ನಂಬರ್ಸ್. ಅಂದ್ರೆ ನಾವು ರೇಂಜ್ ಎಷ್ಟು ಕೊಡ್ತೀವೋ ಅಷ್ಟು ರೇಂಜ್ ವರೆಗೂ ಫೆಬನೋಸಿ ಸೀಕ್ವೆನ್ಸ್ ನಂಬರ್ಸ್ ಎಕ್ಸಿಕ್ಯೂಟ್ ಆಗಬೇಕು. ಇದೇ ರೀತಿ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬೇಕಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ.